ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ಸೆಪ್ಟೆಂಬರ್ 7ರಂದು ವರ್ಷಾಂತ್ಯದ ಖಗ್ರಾಸ ಚಂದ್ರಗ್ರಹಣ. ದೇಶದಲ್ಲಿ ರಕ್ತಸಿಕ್ತನಾಗಿ ಕಾಣಿಸಿಕೊಳ್ತಾ ಇದ್ದಾನೆ ಚಂದ್ರ. ಸತತ 3 ಗಂಟೆ 29 ನಿಮಿಷಗಳ ಕಾಲ ಚಂದ್ರಗ್ರಹಣ ಆಗಲಿದೆ. ಈ ಬಾರಿ ಸೆಪ್ಟೆಂಬರ್ 7ನೇ ತಾರೀಕು ರಾತ್ರಿ ಚಂದ್ರಗ್ರಹಣ. ಭೂಮಿ ನೆರಳು ಚಂದ್ರನ ಮೇಲೆ ಬಿದ್ದಾಗ ಗ್ರಹಣ ಸಂಭವಿಸುತ್ತೆ. ಈ ವರ್ಷದ 2ನೇ ಮತ್ತು ಕೊನೆಯ ಚಂದ್ರಗ್ರಹಣ ಇದು. ವರ್ಷಾಂತ್ಯದ ಬ್ಲಡ್ ಮೂನ್ ಎಷ್ಟು ಪರಿಣಾಮ? ಗ್ರಹಣ ಕಾಲ 3 ಗಂಟೆ 29 ನಿಮಿಷ. ನೀವೇನೇನು ಮಾಡಬೇಕು, ಏನು ಮಾಡಬಾರ್ದು, ಯಾರಿಗೆ ಲಾಭ, ಶುರು ಎಲ್ಲಿಂದ ಅಂತ್ಯ ಎಲ್ಲಿ? ನ್ಯೂಸ್ ಫಸ್ಟ್ಗೆ ಧರ್ಮಶಾಸ್ತ್ರಜ್ಞರಿಂದ ಮಾಹಿತಿ ಈಗಾಗಲೇ ಸಿಕ್ಕಿದೆ. ಸೆಪ್ಟೆಂಬರ್ 7ನೇ ತಾರೀಕು 3 ಗಂಟೆ 29 ನಿಮಿಷಗಳ ಕಾಲ ಚಂದ್ರಗ್ರಹಣ ಇರುತ್ತೆ. ರಕ್ತಸಿಕ್ತನಾಗಿ ಕಾಣಿಸ್ಕೊಳ್ತಾನೆ ಚಂದ್ರ. ಭೂಮಿಯ ನೆರಳು ಚಂದ್ರನ ಮೇಲೆ ಬಿದ್ದಾಗ ಗ್ರಹಣ ಸಂಭವಿಸುತ್ತೆ. ವರ್ಷದ 2ನೇ ಮತ್ತು ಕೊನೆಯ ಚಂದ್ರಗ್ರಹಣ ಇದು. ಬ್ಲಡ್ ಮೂನ್ ಎಷ್ಟು ಪರಿಣಾಮಕಾರಿಯಾಗಿರುತ್ತೆ ಅನ್ನೋದ್ರ ಬಗ್ಗೆ ನ್ಯೂಸ್ ಫಸ್ಟ್ಗೆ ಧರ್ಮಶಾಸ್ತ್ರಜ್ಞರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಸರ್ವೇ ಸಾಮಾನ್ಯವಾಗಿ ಹಿಂದೂಗಳು ಈ ರಾಶಿ ನಕ್ಷತ್ರವನ್ನು ನೋಡ್ತಾರಲ್ಲ, ಯಾವ್ಯಾವ ರಾಶಿಗೆ ಫಲಗಳೇನೇನು, ಶುಭ ಫಲ, ಅಶುಭ ಫಲ, ಮಿಶ್ರ ಫಲ, ಯಾವೆಲ್ಲ ರಾಶಿಯವ್ರಿಗೆ ಯಾವ ರೀತಿ ಇರುತ್ತೆ ಅನ್ನೋದನ್ನು ಕೂಡ ಧರ್ಮಶಾಸ್ತ್ರಜ್ಞರು ನ್ಯೂಸ್ ಫಸ್ಟ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೆಪ್ಟೆಂಬರ್ 7ನೇ ತಾರೀಕು ಸತತ 3 ಗಂಟೆ 29 ನಿಮಿಷಗಳ ಕಾಲ ಚಂದ್ರಗ್ರಹಣ ಏರ್ಪಡುತ್ತೆ. ಪೂರ್ವಭದ್ರ ನಕ್ಷತ್ರ ಕುಂಭ ರಾಶಿಯವರಿಗೆ ಮತ್ತು ಅದರ ಸಮೀಪದ ನಕ್ಷತ್ರ ಆದಂತಹ ಮೀನ ರಾಶಿಯವರಿಗೆ ಪೂರ್ವಭದ್ರ ಯಾವ ರಾಶಿಯಲ್ಲಿ ಪ್ರಾರಂಭ ಆಗ್ತದೆ ಅದರ 6ನೇ ರಾಶಿ ಅರ್ಥಾತ್ ಕರ್ಕಾಟಕ ರಾಶಿ, 8ನೇ ರಾಶಿ ಅರ್ಥಾತ್ ಕನ್ಯಾ ರಾಶಿ, ಹೀಗೆ ಕುಂಭರಾಶಿ, ಮೀನರಾಶಿ, ಕರ್ಕಾಟಕ ರಾಶಿ ಮತ್ತು 8ನೇ ರಾಶಿ ಆದ ಕನ್ಯಾ ರಾಶಿ. ಈ ಜನ್ಮ ರಾಶಿಗಳಾಗಿದ್ದವರು ಯಾರಿರ್ತಾರೆ ಆ ರಾಶಿಗಳಲ್ಲಿ ಹುಟ್ಟಿದವರಿಗೆ ಈ ಗ್ರಹಣದ ಕಾಲದ ಪರಿಣಾಮ ಸ್ವಲ್ಪ ಜಾಸ್ತಿ ಆಗಿರ್ತದೆ. ಗ್ರಹಣ ಆರಂಭವಾದಾಗಲೇ ಒಂದು ಸ್ನಾನವನ್ನು ಮಾಡಿ ಮಂತ್ರ ದೀಕ್ಷೆಗಳನ್ನು ಪಡ್ಕೊಂಡು ಆ ಮಂತ್ರ ದೀಕ್ಷೆಯಿಂದ ಜಪವನ್ನು ಮಾಡ್ತಾ ಹೋದರೆ ಗ್ರಹಣ ಕಾಲದಲ್ಲಿ ಬೇರೆ ಕಾಲದಲ್ಲಿ ಜಪ ಮಾಡಿದ್ದಕ್ಕಿಂತ ಬೇಗ ಸಿದ್ಧಿ ಆಗ್ಬಿಡುತ್ತೆ. ಬೇರೆ ಕಾಲದಲ್ಲಿ ಒಂದು ಸಲ ಮಂತ್ರ ಜಪಿಸಿದರೆ ಅದು ಸಾಧಾರಣ, ಬೇರೆ ಕಾಲದಲ್ಲಿ 10,000 ಜಪ ಮಾಡಿದ್ರೆ ಅದು ಗ್ರಹಣ ಕಾಲದಲ್ಲಿ 1 ಸಲ ಜಪ ಮಾಡಿದ್ರೆ ಸಾಕು. ನೋಡಿ, ಮಾಮೂಲಿ ಇದ್ದಾಗ 1 ಸಲ ಜಪ ಮಾಡಿದ್ರೆ ಏನೂ ಅಲ್ಲ. ಮಾಮೂಲಿ ಸಾಧಾರಣ ಕಾಲಗಳಲ್ಲಿ 10,000 ಜಪ ಮಾಡಿದ್ರೆ ಅಂತಹ 10,000 ಜಪ ಗ್ರಹಣ ಕಾಲದಲ್ಲಿ 1 ಸಲ ಜಪಿಸಿದ್ರೆ ಸಾಕು, ಅದು ಅಷ್ಟು ಫಲವನ್ನು ಕೊಡುತ್ತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.